ನನ್ನ ಕಣ್ಣನ್ನು ನಾನೇ ನಂಬಕ್ಕಾಗ್ತಾ ಇಲ್ವಲ್ಲ. ನನಗೂ ಮೊದಲು ಹಂಗೆ ಅನಿಸ್ತು ಕಳ್ಳ. ಅಂತ ಒಳ್ಳೆ ಮನಸ್ಸ ಸೆಕ್ಯೂರಿಟಿಯಾಗಿ ನೋಡ್ಕೊಳ್ಳೋದ ಹೇಳು. ನನಗಂತೂ ಸೆಕ್ಯೂರಿಟಿ ಬಟ್ಟೆನಾಗೆ ಮೇಟ್ರನ್ನ ನೋಡಿ ಕರುಳು ಚುರುಕಂತು ಕಳ್ಳ. ಭಯ, ಈ ವಿಷಯ ನನ್ನ ಅಮ್ಮಿಯವ್ರಿಗೆ ಗೊತ್ತೇ? ಇಲ್ಲ ಮಗ, ಪಾಪ ಆ ಮಗಿಗೆ ಗೊತ್ತಾದ್ರೆ ಅದು ಎಷ್ಟು ನೊಂದ್ಕೊಳ್ಳುತ್ತೋ ಏನೋ. ತವ್ರ ಮನೆ ಮ್ಯಾಗೆ ಪಿರಾಣನೇ ಇಟ್ಕೊಂಡವಳೆ. ಈ ವಿಷಯ ಎಲ್ಲ ಅವಳಿಗೆ ಗೊತ್ತಾದ್ರೆ ತಡ್ಕೊಳಕ್ಕೆ ಅವಳಿಗೆ ಶಕ್ತಿ ಐತೋ ಇಲ್ವೋ? ಗೊತ್ತಾಗಬಾರ್ದು ಅಪ್ಪಯ್ಯ. ಯಾವುದೇ ಕಾರಣಕ್ಕೂ ಈ ವಿಷಯ ನನ್ನ ಅಮ್ಮಿಯವ್ರಿಗೆ ಮಾತ್ರ ಗೊತ್ತಾಗಬಾರ್ದು. ಎಂಥ ಕೆಲಸ ಆಗದೆ. ಮಾವಯ್ಯ ಹೋಗಿ ಹೋಗಿ ಆ ಕೆಲಸ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರು? ಅಪ್ಪಯ್ಯ, ಇದ್ರಾಗ ಬೇರೆ ಏನೋ ಅದೇ ಅಪ್ಪಯ್ಯ. ನಾವೇ ಸುಮ್ಕೆ ಏನೋ ಅನ್ಕೊಳ್ಳೋದ್ರ ಬದಲು ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡುವ. ಶಂಕರ, ಹೇಳು ಶಂಕರ. ಮಾವಯ್ಯ, ನಂಗೆ ಸುತ್ತಿ ಬಳಸಿ ಮಾತಾಡೋಕೆ ಬರೋಕ್ಕಿಲ್ಲ. ನಾನು ಮಾತಾಡೋದು ಇಲ್ಲ. ನಾನು ನೇರವಾಗಿ ನಿಮಗೆ ಕೇಳ್ತೀನಿ, ನೀವು ನೇರವಾಗಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಕೇಳು ಶಂಕರ. ನೀವು ಈ ಸ್ಕೂಲ್ನಾಗೆ ಪಾಠ ಮಾಡೋ ಕೆಲಸ ಬಿಟ್ಟು ಬೇರೆ ಏನಾರ ಕೆಲಸ ಮಾಡ್ತಾ ಇದ್ದೀರಾ? ಮಾತಾಡಿ ಮಾವಯ್ಯ, ನಿಮ್ಮನ್ನೇ ಕೇಳ್ತಿರೋದು. ಶಂಕರ, ಅದು ನಿಮ್ಮ ಅಳಿಯನ ಮೇಲೆ ವಸಿನನ ಪಿರುತಿ ಗೌರವ ಅನ್ನೋದಿದ್ರೆ ನೇರವಾಗಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಆ ಭೈರಾದೇವಿ ಮನೆಯಾಗೆ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೀರಾ ಮಾವಯ್ಯ? ಜೋಳಿ ಮಾವಯ್ಯ, ನಂತಾವ್ ಮುಚ್ಚುಮರೆ ಮಾಡಿಬಿಡಿ. ನೀವು ಆ ಭೈರಾದೇವಿ ಮನೆಯಾಗೆ ಕೆಲಸ ಮಾಡ್ತಾ ಇದ್ದೀರಾ? ಅಲ್ಲ, ಅದು ರೀ, ಯಾರ್ದು ಫೋನ್? ಯಾಕೆಷ್ಟು ಗಾಬರಿ ಆಗಿದ್ದೀರಾ? ಏನಿಲ್ಲ ಮೀರಾ ಅವ್ರೆ. ನಾನು ಇಷ್ಟೆಲ್ಲ ಕೇಳಿದ ಮೇಲೂ ನೀವು ಹೇಳ್ತಿಲ್ಲ ಅಂದರೆ ನೀವು ನನ್ನ ಹತ್ರ ಸತ್ಯ ಮುಚ್ಚಿಡ್ತಾ ಇರಬೇಕು. ಅದಕ್ಕೆ ಏನೇ ತಿಪ್ಪುರ್ಲಾಗ ಹಾಕಿದ್ರು ನಮ್ಮ ನಿರ್ಧಾರ ನಾವು ಬದಲಾಯಿಸಕ್ಕಿಲ್ಲ. ನಮ್ಮ ಅಪ್ಪಯ್ಯ ನಾಮಿನೇಷನ್ ಫೈಲ್ ಮಾಡ್ತಾನೆ, ಎಲೆಕ್ಷನ್ ನಿಂತ್ಕತಾನೆ. ಹಂಗೇನೆ ನಮ್ಮ ಅಪ್ಪಯ್ಯ ಗೆಲ್ತಾನೆ. ಇದನ್ನ ಯಾವಳಿಂದನೂ ತಪ್ಸಕ್ಕಾಗಕ್ಕಿಲ್ಲ. ನಮ್ಮ ಹತ್ರನೇ ಚಾಲೆಂಜ್ ಮಾಡ್ತಿದ್ಯೇನಾ? ಸುಮ್ಮನೆ ನಾವು ಹೇಳ್ದಂಗೆ ಕೇಳು. ಇಲ್ಲ ಅಂದ್ರೆ ನಾಮಿನೇಷನ್ ಮಾಡಕ್ಕೆ ನಿಮ್ಮಪ್ಪನೇ ಇರಲ್ಲ. ಅವ್ರ ಮಗ ನಾನಿಲ್ಲಿರುವಾಗ ಅವ್ರ ರೋಮನು ಮುಟ್ಟಕ್ಕೆ ಹಾಕಿಲ್ಲ. ಒಂದ್ರಲ್ಲ ನಿಂಗೆ ಧೈರ್ಯವಾಗಿರೋ ಅಪ್ಪಯ್ಯ, ನಿಂಗೇನೂ ಹಾಕಿಲ್ಲ. ನಿನ್ನ ಈ ಪರಿಸ್ಥಿತಿಗೆ ತಂದ ಭೈರಾದೇವಿ ನಾನು ಸುಮ್ಕೆ ಬಿಡಕ್ಕಿಲ್ಲ. ಅವಳಗೊಂದು ಗತಿ ಕಾಣಿಸ್ಬಿಟ್ಟೆ ನಾನು ಮತ್ತೆ ಬರೋದು. ಅಪ್ಪ ಏನ್ ಮೊದ್ಲು ಆಸ್ಪತ್ರೆಗೆ ಕರ್ಕೊಂಡವಲ್ಲ, ನಾನು ಭೈರಾದೇವಿ ತಲೆ ತಕೊಂಬತ್ತೀನಿ. ಹೇಳು ಶಂಕರ. ಬಿರ್ನಲ್ಲಿ ನಾಟ ಶುರು ಮಾಡ್ಕೊಂಬಿಟ್ಟಲ್ಲ ಭೈರಾದೇವಿ. ಒಂದು ಕ್ಷಣಕ್ಕೆ ನಿನ್ನ ಬಾರಿ ಒಳ್ಳೆವಳು ಅನ್ಕತಾ ಇದ್ದೆ. ಅದು ತಪ್ಪು ಅಂತ ನೀನೇ ನಿರೂಪಿಸ್ಬಿಟ್ಟೆ ನೋಡು. ನೀನು ಉಳಗಾಲ ಇಲ್ಲ. ನಿನ್ ಸಾವೇನಿದ್ರು ನನ್ನ ಕೈನಾಗೆಯ. ನಿನ್ನನ್ನು ಮಾತ್ರ ಉಳಿಸೋ ಮಾತಿಲ್ಲ. ಏಯ್, ನಗ್ತಾ ಇದ್ಯಾ? ನಮ್ಮ ಅಪ್ಪಯ್ಯನ್ನ ಸಾಯಿ ಸ್ಥಿತಿಗೆ ಬರಂಗ್ ಮಾಡಿ ನೀನ್ ಮಾತ್ರ ಬದುಕುಳಿತೀನಿ ಅಂತ ಹೆಂಗ್ ಅನ್ಕಂಡೆ? ಎಲ್ಲಿದ್ಯಾ ಅಂತ ನೀನಾಗೆ ಹೇಳ್ಬಿಡು ಭೈರಾದೇವಿ. ನಾನಾಗೆ ಹುಡ್ಕೊಂಬಂದ್ರೆ ಸರಿ ಇರಕ್ಕಿಲ್ಲ. ಅಬ್ಬಬ್ಬಬ್ಬಾ, ನಮ್ ಸಂಕ್ರಂಗೆ ಈಟೆಲ್ಲ ಧೈರ್ಯ ಬಂದ್ಬಿಡ್ತು. ಪರವಾಗಿಲ್ಲ ಕಣೋ,
ನೀನು ಆ ಶಿವರುದ್ರಂತರ ಭಯ ಪಡಲ್ಲ ಅಂತ ನಂಗೆ ಸಂದಾಗ ಗೊತ್ತೈತೆ. ಈಗೇನು ನನ್ನ ತಾವ ಬರ್ಬೇಕಲ್ವಾ ನೀನು? ಇಲ್ಲೇ ಶಿವಪ್ಪನ ದೇವಸ್ಥಾನದ ಹತ್ರ ಇದ್ದೀನಿ, ಬಾರ್ಲಾ? ಶಂಕರ 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 ಭೈರವ ಭೈರವ ನನ್ ಕಂದ ಭೈರವ, ಹೇಳು ಮಗ, ಹೇಳು. ಹತ್ರ ಬಂದೆಟ್ಗೆ ನಂಗೆ ಏನೇನೋ ಆಗೋಯ್ತದೆ. ನೀನ್ ದೊಡ್ಡ ಮಾತುಗಾತಿ, ನೀನು ಮಾತುಗಾತಿ ನೀನು. ಭೈರವ ನಿಂತ್ಕೋ ಭೈರವ. ನನ್ನ ಕೈಲಿ ಅವಳಿಗೆ ಏನು ಮಾಡೋಕ್ಕಾಗಲಿಲ್ಲ. ಈ ಸಲ ಅವಳನ್ನ ಉಳಿಸ್ಬಾರ್ದು ಅನ್ಕೊಂಡೆ ಹೋದೆ. ನನ್ನ ಮೇಲೆ ನಂಗೆ ಅಸಹ್ಯ ಆಯ್ತದೆ. ನನ್ನ ಕಣ್ಣು ಎದುರುಗಡೆನೆ ನಮ್ಮ ಅಪ್ಪಯ್ಯ ಹಿಂಗೆ ಬೆಡ್ ಮ್ಯಾಗಿದ್ರೆ ಇದಕ್ಕೆ ಕಾರಣ ಆಗಿರೋರನ್ನ ನಾನು ಸುಮ್ಕೆ ಬಿಟ್ಬಿಡ್ತೇನೆ. ಇದಕ್ಕೆ ಏನು ಮಾಡಬೇಕು ಅದನ್ನ ಮಾಡೇ ತೀರ್ತೀನಪ್ಪಯ್ಯ. ಅಪ್ಪಯ್ಯ, ಮೇಲಿಂದ ನಾನು ನಿನ್ನ ಜೊತೆಗೆ ನಿಂತ್ಕೊಳ್ತೀನಪ್ಪಯ್ಯ. ಮನೇಲಿ ನಡೀತಾ ಇರೋದನ್ನೆಲ್ಲ ನೋಡಿ ಈ ರಾಜಕೀಯ ಏನು ಬೇಡ ಅಂತ ಸುಮ್ಕಾಗ್ಬಿಟ್ಟಿದೆ. ಆದ್ರೆ ಇನ್ಯಾಲಿಂದ ಕಥೆಯೇ ಬೇರೆ. ನೀನು ಗಡ್ಡ ಬಂದವ್ರ ತಲೆ ತೆಗಿತಾ ಇರೋದೇ ಆ ಭೈರವ ದೇವಿಗೆ ಸೋಲಿನ ರುಚಿ ತೋರಿಸ್ತದೆ. ಭೈರಾದೇವಿ ನಿನ್ನನ್ನು ಕೊಲ್ಲೋ ಅಸ್ತ್ರ ತಯಾರಾಗೈತೆ. ಅದ್ರಾಗೂ ನಿನ್ನ ರಕ್ತದಲ್ಲೇ ಮಾಡಿರೋದು. ಅಮೀರಿ, ಏನಾಯ್ತು ಅಮೀರೆ? ಅದು ದೇವಸ್ಥಾನದಲ್ಲಿ ತಲೆ ಸುತ್ತ ಬಿದ್ದೋಗಿದ್ರಂತೆ, ಅದಕ್ಕೆ ಅಪ್ಪಯ್ಯ ಆಸ್ಪತ್ರೆಗೆ ಸೇರ್ಸವ್ರೆ. ನಿಮ್ಮ ಅಪ್ಪ ಹೆಂಗ ಸಿದ್ದೇಶ್ವರ ಒಳ್ಳೇದ್ ಮಾಡಿ ಅವ್ರು ನನ್ನ ಜೀವನ ಕಾಪಾಡ್ಬಿಟ್ಟವ್ರೆ. ಜೋಗಿ ಅವರೇ, ನನಗೇನೂ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಏನು ಆರಾಮಾಗಿ ಏನೋ, ನಂಗೆ ನನ್ನ ಜೀವನ ಹೋದಂಗಾಯಿತು. ಗೌರಿ ಶಂಕರ